ನನ್ನ ಲಕ್ಷ್ಮಿ ಇಲ್ಲೇ ಇದ್ದಾಳೆ. ಮಾಂತ್ರಿಕ ಇವಳನ್ನು ಹೊತ್ತೊಯ್ಯುವ ಮುನ್ನ ನಾನಿವಳ ಶೀಲವನ್ನು ಕದಿಯಲೇಬೇಕು. ನಿಲ್ಲು. ಯಾರು ನೀವು? ನಾನಾರೆಂದು ನಿಮಗೆ ಹೇಳಿ ಪರಿಚಯಿಸುವ ಅವಶ್ಯಕತೆಯೇ ಇಲ್ಲ ಲಕ್ಷ್ಮಿ. ಬಹುದಿನದಿ ಕಾಮದಿಂದ ಕಂಗೆಟ್ಟು ತ್ರಚೆಯ ಹಸುವಿಗಾಗಿ ಹದಗೆಟ್ಟು ನಿನ್ನ ಪ್ರೇಮದ ಬುತ್ತಿಯನ್ನುಂಡು ಹಸು ನೀಗಿಸಿಕೊಳ್ಳಲು ಬಂದಿರುವೆ ಲಕ್ಷ್ಮಿ. ಈ ಕಾಡಿನ ದಾರಿಯಲ್ಲಿ ಯಾಕೆ ಬಂದಿದ್ಯೋ ಅದಮ್ಮ? ಈ ಬುತ್ತಿ ನನ್ನ ಗಂಡನಿಗೆ ಮೀಸಲಾಗಿಟ್ಟಿದ್ದು. ಮೊದಲು ಅದನ್ನು ಅರಿತು ಇಲ್ಲಿಂದ ಹೊರಟು. ಹಸಿದು ಬಂದ ಭಿಕ್ಷುಕ ಉಂಡು ಹಸು ನೀಗಿಸಿಕೊಳ್ಳದೆ ಹಾಗೆ ಹಿಂತಿರುಗುವನೆ ಸಾಧ್ಯವಿಲ್ಲ. ನೀಗಿಸಿಕೊಂಡು ಉಂಡು ಹೋಗುವುದೇ ಇವನ ಗುರಿ. ಯಾಕೆಂದರೆ ನಿನಗಿನ್ನು ತಾಳಿನೂ ಕಟ್ಟಿಲ್ಲ. ಆ ಬುತ್ತಿಯನ್ನು ನಾನೇ ಉಂಡು ತೀರುವ ಬಾಲಕ್ಷ್ಮಿ. ನನ್ನ ಗಂಡ ನನಗೆ ತಾಳಿ ಕಟ್ಟುವ ಸಮಯ ಸಮೀಪದಲ್ಲೇ ಬಂದಿದೆ. ಅವರ ಅಣ್ಣನ ಆಜ್ಞೆಗಾಗಿ ಅವರು ದಾರಿ ಕಾಯ್ತಾ ಇದ್ದಾರೆ. ನಿಮ್ಮಂತವರ ಪಾಪದ ಕೊಡ ತುಂಬಬೇಕಾಗಿದೆ. ನನ್ನವರ ಜೊತೆ ನಿಮ್ಮಂತವರ ರಹನ ಕರಳೆ ಮುಗಿಯಲು ಅವರ ಜೊತೆ ನೀವು ಹೋರಾಡಲೇಬೇಕಾಗಿದೆ. ಅಂತ ಯುದ್ಧದ ಪ್ರಾರಂಭದ ಬುದ್ಧಿಯ ನನ್ನಿಂದ ತಯಾರಾಗಿರುವಾಗ ಅವನೆಲ್ಲಿಂದ ಓದಬೇಕು ರಣಕಾಳೆಯನ್ನು? ಇವನು ಚಲದಂಕಮಲ್ಲ. ಏನಂತ ಹೇಳ್ತಾ ಇದೀಯ? ಇವನು ಚಲದಂಕಮಲ್ಲ ಅಂತ ಹೇಳಿ ನನ್ನ ಅಣ್ಣನ ಮಾತು ಕೇಳಿ ಸೂಳೆ ಆಗಿರುವ ನಿನ್ನ ತಂಗಿಯನ್ನ ನಮ್ಮ ಶಶಿಧರನಿಗೆ ಮದುವೆ ಮಾಡಿ ದೇವರಂತ ನಮ್ಮ ಮಾವನನ್ನ ಮನೆಯಿಂದ ಹೊರ ಹಾಕಿದಿರಲ್ಲ, ನಾಚಿಕೆ ಆಗೋದಿಲ್ಲ ನನ್ನ ಹೇಸಿ ಜನ್ಮಕ್ಕೆ? ನಾಚಿಕೆ? ಅದು ಅರ್ಥಪೂರ್ಣ ತಿಳಿದುಕೊಂಡ ಈ ಮಹಾತ್ಮನಿಗೆ ಲಕ್ಷ್ಮಿ, ಮೂರಕ್ಷರ ಮರ್ಮ ತಿಳಿದುಕೊಂಡೇ ಈ ಕಾರ್ಯಕ್ಕೆ ಕೈ ಹಾಕಿರುವೆ. ನೀನಿನ್ನು ಅಣ್ಣನ ಮನೆ ಸೇರುವ ಮುನ್ನವೇ ನನ್ನ ಕೈ ಸೇರು. ಇಲ್ಲವಾದರೆ ಮಸಣಕ್ಕೇರುವ ಹೂವಾಗಿ ಹೋಗುವೆ ನನ್ನ ಕೈಯಲ್ಲಿ. ಬೇಗ ಬಿಚ್ಚು ನಿನ್ನ ಪ್ರೇಮದ ಬುದ್ಧಿಯನ್ನು, ಅದನ್ನುಂಡು ಮನಸ್ಫೂರ್ತಿ ಸಂತಸ ಪಡುವೆ. ಓಕೆ ಬ್ರದರ್, ನೀನು ಹೇಳಿದ ಹಾಗೆ ಆಗ್ಲಿ. ನೋಡು, ನಾನೊಂದು ಮಾತು ಹೇಳ್ತೀನಿ, ಅದನ್ನ ಕಿವಿಗೊಟ್ಟು ಕೇಳು. ಹೊಟ್ಟೆ ಹಸಿವನ್ನ ನೀಗಿಸುತ್ತೆ ಈ ಬುತ್ತಿ, ಆದ್ರೆ ನಿನ್ನ ಕಾಮದ ತೃಷನ್ನ ನೀಗಿಸುವುದಿಲ್ಲೋ ಈ ಬುತ್ತಿ. ಈಗ ನನ್ನ ಗಂಡನಿಗೆ ಹಸಿವಾಗಿದೆ. ನಾನು ಹೋಗಿ ಅವರಿಗೆ ಊಟಕ್ಕೆ ಬಡಿಸಿ ಅವರು ಊಟ ಮಾಡಿದ ತಟ್ಟೆಯಲ್ಲಿ ತಂದು ನಿನಗೆ ಊಟಕ್ಕೆ ಬಡಿಸ್ತೀನಿ. ಆಗ ನೀನು ಊಟ ಮಾಡುವೆ ಅಂತೆ. ಲಕ್ಷ್ಮಿ, ನಿನ್ನ ಗಂಡ ಉಂಡು ಬಿಟ್ಟ ಅಂಜಲವನ್ನು ನನಗೆ ಉಣ್ಣೆಂದು ಹೇಳುವ ಹೆಣ್ಣೆ. ಹೌದು, ಅದು ನಿಜ. ಅಂತೆಯೇ ಈ ನನ್ನ ದೇಹ ನನ್ನ ಗಂಡನಿಗೆ ಮೀಸಲಾಗಿಟ್ಟ ಬುತ್ತಿ. ಅವರು ಉಂಡು ಬಿಟ್ಟ ಎಂಜಲನ ನೀನು ಊಟ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲೋ ಬೇವರ್ಸಿ. ಲಕ್ಷ್ಮಿ, ಮಾತಿಗೆ ಮಾತು ಬೆಳೆಸಿ ನನ್ನನ್ನ ಕೇಳಿಸ್ತಿದೀಯ? ಇನ್ನು ನಾನಿನ್ನ ಬಿಡಲಾರೆ. ಪ್ರಾಣದ ಹಂಗು ತೊರೆದಿ ಒಳಸಂಗ ಮಾಡಿದ್ದೇನೆ. ಅಂದು ನನ್ನ ಕೈ ತಪ್ಪಿಸಿ ನಿನಗೆ ಮೈ ಒಪ್ಪಿಸಿ ತಾಳಿ ಇಲ್ಲದೆ ನಿನ್ನ ಬಳಿ ಬಿದ್ದ ಇವಳಿಗೆ ನಾನೇ ಬಾಳು ಕೊಡಬೇಕೆಂದು ಬಂದಿದ್ದೇನೆ. ಕಣ್ಮರೆಯಾಗಿ ಬಿಡು ಇಲ್ಲಿಂದ. ಮತ್ತೊಬ್ಬರ ಬಡದಿಯಲ್ಲವೇ ಬಜಾರಿಸುವ ಹಣ್ಣುಗಳನ್ನು ಪಡೆವ. ಮತ್ತೆ ಮತ್ತೆ ನೀನದೇ ಮಾತನಾಡಿದರೆ ತಡೆ ಮಾಡಿದ ನಿನ್ನ ರುಂಡವರು ಚಂಡಾಡಿ ನಮ್ಮೂರಿನ ಹಬ್ಬ ತೋಳ ಕಟ್ಟಿದ್ದೇ.
ಸಮಾಧಾನ ಮಾಡಿ ಬಿಟ್ಟುಬಿಡಿ. ಲಕ್ಷ್ಮಿ ಸರಿ ಇಲ್ಲಕ್ಕೆ ಗಟ್ಟಿನ ಕೊಡ್ಲಿಯನ್ನು ಕೆಳಗೆ ಬಿಡಲು ಆಗುವುದಿಲ್ಲ. ನೋಡಿ, ನೀವು ಆ ಕೊಡ್ಲಿಯನ್ನ ಕೆಳಗಿಳಿಸಿ, ಇಲ್ಲದೆ ಹೋದ್ರೆ ನಿಮ್ಗೆ ನನ್ನ ಮೇಲೆ ಆಣೆ ಆಗಿದೆ. ಎಂತಹ ಕೆಲಸ ಮಾಡಿದೆ ಲಕ್ಷ್ಮಿ.